ಅರಸೀಕೆರೆಯಲ್ಲಿ ಸ್ಫೋಟಗೊಂಡ ಹುಂಡಿ ಹಣದ ಹಗರಣ. ದೇವಸ್ಥಾನದ ಕೋಟಿ ಹಣ ಲಪಟಾಯಿಸಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ವಿರುದ್ಧ ಗ್ರಾಮಸ್ಥರ ಗಂಭೀರ ಆರೋಪ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಅಮ್ಮನಹಟ್ಟಿಯ ಶ್ರೀ ಗಂಗಳಮ್ಮ ದೇವಿ ದೇವಸ್ಥಾನ. ಇಲ್ಲಿ ಭಕ್ತರು ಶ್ರದ್ಧೆಯಿಂದ ಸಮರ್ಪಿಸಿದ ಹಣ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಯುಗಾದಿ ಹಬ್ಬದ ಸಂಭ್ರಮದ ನಡುವೆಯೇ ಇಲ್ಲಿ ಆಕ್ರೋಶದ ಜ್ವಾಲೆ ಹೊತ್ತಿಕೊಂಡಿದೆ. ಇದಕ್ಕೆ ಕಾರಣ ದೇವಸ್ಥಾನದ ಸುಮಾರು 1,48,00,000 ರೂಪಾಯಿಗಳು ನಾಪತ್ತೆ. ಗ್ರಾಮಸ್ಥರ ನೇರ ಆರೋಪದ ಪ್ರಕಾರ ಕಳೆದ ಸೆಪ್ಟೆಂಬರ್ನಲ್ಲಿ ದೇವಸ್ಥಾನದ ಅಭಿವೃದ್ಧಿಯ ನೆಪದಲ್ಲಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಅವರು ಬರೋಬ್ಬರಿ 1,48,81,440 ರೂಪಾಯಿಗಳನ್ನು ತಮ್ಮ ಮನೆಗೆ ಕೊಂಡೊಯ್ದಿದ್ದಾರೆ. ಆದರೆ 6 ತಿಂಗಳು ಕಳೆದರೂ ಆ ಹಣ ದೇವಸ್ಥಾನದ ಖಾತೆಗೆ ಜಮಾ ಆಗಿಲ್ಲ. ಇದು ಭಕ್ತರ ಹಣ, ನಿಮ್ಮ ತಂದೆ ತಾತನ ಆಸ್ತಿಯಲ್ಲ ಎಂದು ಗ್ರಾಮಸ್ಥರು ಎನ್ಆರ್ ಸಂತೋಷ್ ವಿರುದ್ಧ ಕೆಂಡ ಕಾರುತ್ತಿದ್ದಾರೆ. ಇನ್ನು ವಿವಾದ ಇಷ್ಟಕ್ಕೆ ನಿಂತಿಲ್ಲ. ನಮ್ಮದೇ ಟ್ರಸ್ಟ್ ಇದೆ ಎಂದು ಹೇಳಿಕೊಂಡು ಸಂತೋಷ್ ಬೆಂಬಲಿಗರು ಏಕಾಏಕಿ ಹುಂಡಿ ಹೊಡೆಯಲು ಮುಂದಾದಾಗ ಗ್ರಾಮಸ್ಥರು ಒಗ್ಗಟ್ಟಾಗಿ ಅವರನ್ನು ತಡೆದಿದ್ದಾರೆ. ಕಳ್ಳರಿಗೆ ಸಾಥ್ ನೀಡುತ್ತಾ ದೇವಸ್ಥಾನದ ಹಣ ಲೂಟಿ ಮಾಡಲಾಗುತ್ತಿದೆ ಎಂಬ ಆರೋಪ ಹಳ್ಳಿಯ ಗಲ್ಲಿಯಲ್ಲೂ ಕೇಳಿಬರುತ್ತಿದೆ. ಸದ್ಯ ಅಮ್ಮನಹಟ್ಟಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರ ತನಿಖೆ ಎತ್ತ ಸಾಗಲಿದೆ. ಕೋಟಿ ಹಣದ ಲೆಕ್ಕ ಸಿಗುತ್ತಾ ಕಾದು ನೋಡಬೇಕಿದೆ. ಗಂಗಮಾಳಮ್ಮ ದೇವಿಯ ಭಕ್ತರ ಗಮನಕ್ಕೆ, ಅದಲ್ಲದೆ ಅರಸೀಕೆರೆಯ ಮಹಾಜನತೆಯ ಗಮನಕ್ಕೆ, ನಾವು ಯುಗಾದಿ ಜಾತ್ರೆ ಹತ್ರ ಬಂತು, ಯುಗಾದಿ ಜಾತ್ರೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋಂಥ ಸಂದರ್ಭದಲ್ಲಿ ಎನ್ಆರ್ ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ದು ಅಂತ ಹೇಳಿ ಏಕಾಏಕಿ ಉಂಡಿ ಹೊಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನ ಹೇಳ್ತಾ ಇದ್ದೀನಿ. ತಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ಅದನ್ನ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀವೇನೇ ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದ್ ಮಾಡ್ಬಿಟ್ಟು ಎತ್ಕಟ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀ ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, ಎನ್ಆರ್ ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. ಎನ್ಆರ್ ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದೋ ಅಥವಾ ನಿಮ್ಮ ತಾತವ್ರದೋ ಶ್ರಮ ಇಲ್ಲದು ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತೂ ಏನು ದೇವಸ್ಥಾನಕ್ಕೆ ಬಂದು ಒಂದು 500 ರೂಪಾಯಿ ಉಂಡಿಗೆ ಯಾವತ್ತೂ ಹಾಕಿಲ್ಲ ಸಂತೋಷ್ ಅವ್ರೆ. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಇದರಿಂದ ಏನೇ ಮಾಡಿದ್ರು, ಏನೇ ಉನ್ನಾರ ಮಾಡಿದ್ರು, ನಮ್ಗೆ ನೀವೇನೇ ಇದ್ ಮಾಡಕ್ ಬಂದ್ರು ನಾವು ಈ ವಿಚಾರದಿಂದ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ದಯಮಾಡಿ ತಮಗೆ ಗೌರವವಾಗಿ ಹೇಳ್ತಾ ಇದೀವಿ, ಆ ದುಡ್ಡನ್ನ ತಗೊಂಬಂದು ದಯವಿಟ್ಟು ದೇವಸ್ಥಾನ ಕೊಡಿ. ಜಾತ್ರೆ ಮಾಡಬೇಕು, ದಯಮಾಡಿ ದೇವಸ್ಥಾನ ಕೊಡಿ.